ಮರ್ಯಾದೆಗಾಗಿ ಮಗಳ ಮರ್ಡರ್, ಮಾನ ವರ್ಸಸ್ ಮಗಳ ಜೀವ. ನಮಸ್ಕಾರ ವೀಕ್ಷಕರೇ, ಇಂದು ನಮ್ಮ ಜೊತೆ ಇದ್ದಾರೆ ಸಮತಾ ಸೇನಾ ಕರ್ನಾಟಕ ಮತ್ತು ವಿವಿಧ ದಲಿತ ಸಂಘ ಸಂಸ್ಥೆಗಳ ಅಧ್ಯಕ್ಷರಾದಂಥ ಗುರುನಾಥ್ ಒಳ್ಳಿಕಾಶಿ ಸರ್ ಇದ್ದಾರೆ ನಮ್ಮ ಜೊತೆ. ಅವ್ರ ಜೊತೆ ಇಂದು ಧಾರವಾಡ ಜಿಲ್ಲೆಯಲ್ಲಿ ಇನಾಮ್ ವೀರಾಪುರದಲ್ಲಿ ಆದಂಥ ಒಂದು ಮರ್ಯಾದಾ ಹತ್ಯೆ ಬಗ್ಗೆ ಇಂದು ನಾವು ಅವ್ರ ಒಟ್ಟಿಗೆ ಮಾತಾಡೋಣ. ಬನ್ನಿ ವೀಕ್ಷಕರೇ. ನಮಸ್ಕಾರ ಸರ್. ಈಗ ಮೊನ್ನೆ ಆದಂತ ಈ ಘಟನೆ ಬಗ್ಗೆ ನೀವು ಯಾವ ಟೈಪ್ ಇದನ್ನ ನೋಡ್ಬೋದು ಸರ್? ಮತ್ತು ಸ್ವಾತಂತ್ರ್ಯ ಸಿಕ್ಕು ನಿಯರ್ ನಾವು 80 ವರ್ಷ ಕಳೆಯಕ್ಕೆ ಬರ್ತದೆ. ಸಂವಿಧಾನನೂ ಜಾರಿಗೆ ಬಂದು ಅಷ್ಟೇ ದಿನ ಆಯಿತು. ಈ ಮಧ್ಯನೂ ಸಹಿತ ಇಷ್ಟೊಂದು ಜಾತಿ ವ್ಯವಸ್ಥೆ ತಾಂಡವ ಆಡ್ತಾ ಇದೆ ಅನ್ನುವಂಥದ್ದು ಬಹಳಷ್ಟು ಗಂಭೀರವಾಗಿ ಇವತ್ತು ನಾವೆಲ್ಲರೂ ಯಾರು ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸ್ತಾ ಬರ್ತಾ ಇದ್ದೇವೆ, ಸಂವಿಧಾನದ ಮೌಲ್ಯಗಳನ್ನು ನಾವು ಪ್ರತಿಪಾದಿಸ್ತಾ ಬರ್ತಾ ಇದ್ದೇವೆ, ಬುದ್ಧನ ಅನುಯಾಯಿ ಅಂತ ಏನು ಹೇಳ್ತಾ ಇದ್ದೇವೆ, ಬಸವಣ್ಣನವರ ಅನುಯಾಯಿ ಅಂತ ಏನು ಹೇಳ್ತಾ ಇದ್ದೇವೆ, ನಾವೆಲ್ಲ ಬಹಳಷ್ಟು ಗಂಭೀರವಾಗಿ ಇವತ್ತು ಅವಲೋಕನ ಮಾಡಬೇಕಾಗಿದೆ. ಮತ್ತು ಇಂತಹ ಅಮಾನವೀಯ ಹೇಯ ಕೃತ್ಯಗಳನ್ನು ನಾವು ನಿಜವಾಗಲೂ ಖಂಡನೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಪ್ರಕರಣವನ್ನು ನೋಡಿದರೆ ಈ ಒಂದು ನಾಗರಿಕ ಹಕ್ಕುಗಳು, ಮಾನವ ಹಕ್ಕುಗಳು ನಿಜವಾಗ್ಲೂ ಈ ಪ್ರಕರಣದಲ್ಲಿ ಉಲ್ಲಂಘನೆಯಾಗಿದೆ. ಅಟ್ರಾಸಿಟಿ ಆಯಿತು ಅನ್ನುವಂಥದ್ದು ಒಂದು ಪ್ರತ್ಯೇಕ ಪ್ರಕರಣ. ಆದರೆ ನಾವು ಫಸ್ಟು ಮಾನವೀಯ ಮೌಲ್ಯಗಳನ್ನು ಗೌರವಿಸಬೇಕಾಗಿರುವಂಥ ಒಂದು ವಾತಾವರಣಕ್ಕೆ ತಲೆಬಾಗಬೇಕಾಗಿದೆ. ಅದರ ಜೊತೆಗೆ ಹೋಗಬೇಕಾಗಿದೆ. ಮಾನವೀಯ ಮೌಲ್ಯಗಳನ್ನು ಕೊಲ್ಲುವಂಥ ಇಂತಹ ಹೇಯ ಕೃತ್ಯಗಳನ್ನು ನಾವು ಯಾವತ್ತೂ ಖಂಡನೆ ಮಾಡಬೇಕಾಗ್ತದೆ. ಈ ಪ್ರಕರಣವನ್ನು ನಾವು ಒಟ್ಟಾರೆಯಾಗಿ ಖಂಡನೆ ಮಾಡಬೇಕು. ಜನ್ಮ ಕೊಟ್ಟ ತಂದೆ ಮಗಳನ್ನ ಕೊಲ್ಲುವಂತ ಈ ಜಾತಿ ವ್ಯವಸ್ಥೆ ಮತ್ತು ಆ ಮಗಳು ಗರ್ಭಿಣಿ ಆಗಿದ್ಲ, ಈ ಒಂದು ಕೃತ್ಯ ಮಾಡುವಂತ ಕ್ರೂರ ಮನಸ್ಥಿತಿ ಬರಕ ಯಾವ ತರ ವ್ಯವಸ್ಥೆ ಅವನ ತಲೆಯೊಳಗೆ ಹಾಕಿರ್ಬೋದು? ಈಗ ತಂದೆ ಮುಗ್ಧ ಮಕ್ಕಳು ಅಂತಂದ್ರೆ ಹೆತ್ತು ಹೊತ್ತು ಪಾಲನೆ ಪೋಷಣೆ ಮಾಡಿದಂಥ ತಂದೆ, ಮಗಳು ತಾನು ಖುದ್ದು ಬೇರೆ ಜಾತಿಯವ್ರ ಜೊತೆಗೆ ಇವತ್ತು ಮದುವೆ ಆದಳು ಅನ್ನುವಂಥ ಒಂದು ವಿಷಯವನ್ನು ಇಟ್ಟುಕೊಂಡು ಆ ತಂದೆ ಅವಳನ್ನ ಅಮಾನುಷವಾಗಿ ದಾರ ಹತ್ರ ಕೊಡ್ಲಿ ಪೆಟ್ಟೆಗಳನ್ನು ಎಲ್ಲೆಲ್ಲಿ ಕೊಡ್ಲಿ ಹಾಕಿದಾನೆ ಅಲ್ಲೆಲ್ಲ ಕೊಡ್ಲಿ ಒಳಗೆ ಹೋಗಿ ಹೊರಗೆ ಬಂದಿದೆ. ಇಷ್ಟೊಂದು ಮನಸ್ಥಿತಿ ಅವನಲ್ಲಿ ಹೆಂಗೆ ಬಂತು? ಮಾನವೀಯ ಒಂದು ಮೌಲ್ಯಗಳನ್ನು ಧಿಕ್ಕರಿಸಿ ತನ್ನದೇ ಮಗಳನ್ನು ಗರ್ಭಿಣಿ ಅನ್ನುವಂಥದ್ದನ್ನು ಹೊರತು ಕೇವಲ ಜಾತಿ ಆಧಾರಿತವಾಗಿ ಇವತ್ತು ತನ್ನ ಮಗಳನ್ನೇ ಈ ನಿಟ್ಟಿನಲ್ಲಿ ಕೊಲ್ಲುವಂಥದ್ದನ್ನು ಮಾಡಿದ್ದು ನಿಜವಾಗ್ಲೂ ಬಸವಣ್ಣನವರ ಕಾಲಘಟ್ಟ ಹೇಗಿತ್ತು, ಇವತ್ತಿನ ಕಾಲಘಟ್ಟ ಹೆಂಗೈತಿ ಅನ್ನುವಂಥದ್ದನ್ನು ನೋಡಿದಾಗ ಒಬ್ಬ ತಂದೆ ಹತ್ರ ಈ ಮನಸ್ಥಿತಿ ಐತಂತಂದ್ರೆ ಇನ್ನು ಜಾತಿವಾದದ ಈ ತಾಂಡವಾಡ್ತಾ ಇರುವಂಥ ಮನುವಾದದ ಮನಸ್ಥಿತಿಗಳು ಹೇಗೆ ಕಾರ್ಯಾಚರಣೆ ಮಾಡ್ತಾ ಇದ್ದಾವೆ. ಮುಗ್ಧರ ಮನಸ್ಸಿನೊಳಗೆ, ತಂದೆಯ ಮನಸ್ಸಿನೊಳಗಿನ ಮಗಳ ಬಗ್ಗೆ ಇಂಥ ಒಂದು ಅಭಿಪ್ರಾಯವನ್ನು ಬಿತ್ತಾರೆ ಅನ್ನುವಂಥದ್ದು ನೋಡಿದಾಗ ಬಹಳಷ್ಟು ಗಂಭೀರವಾಗಿ ಇವತ್ತು ಸಮಾಜ ಮುನ್ನಡಿಬೇಕಾಗಿದೆ. ಈ ನಿಟ್ಟಿನೊಳಗೆ ಮಾನವೀಯ ಮೌಲ್ಯಗಳನ್ನು ಉಳಿಸಬೇಕಾಗಿದೆ. ಈ ಕ್ರೂರ ಕೃತ್ಯಗಳನ್ನು ತಂದೆ ಮಾಡಿದ್ದು ತಪ್ಪು, ಮತ್ತೊಬ್ಬರು ಮಾಡೋದು ತಪ್ಪು ಅನ್ನೋಂಥದ್ದನ್ನು ನೇರವಾಗಿ ಹೇಳಬೇಕಾಗಿದೆ. ಮಗಳನ್ನ ಕೊಂದಂತ ತಂದೆ ಆಲ್ರೆಡಿ ಒಂದು ಮುಸ್ಲಿಂ ಹೆಣ್ಣಿನ ಜೊತೆ ಸಂಬಂಧ ಇತ್ತು. ಇನ್ನೊಂದು ಜಾತಿ ಹೆಣ್ಣಿನ ಜೊತೆ ಸಂಬಂಧ ಇಟ್ಕೊಂಡವ ತನ್ನ ಮಗಳ ಕಾನೂನಾತ್ಮಕವಾಗಿ ಮದುವೆ ಆದಂತ ಹುಡುಗನ ಜಾತಿ ಮ್ಯಾಗ ಇವನಿಗೆ ಬೇಸರವಾಗಿ ಮಗಳನ್ನು ಕೊಲ್ಲುವಂತ ಮನಸ್ಥಿತಿ ಬಂದೈತಂದ್ರ ಆ ತಂದೆ ಮಾಡಿದ್ದ ಮುಸ್ಲಿಮರ ಹೆಣ್ಣನ್ನು ಇಟ್ಕೊಂಡಿದ್ದು ತಪ್ಪಲ್ಲ ಸರ್? ಈಗ ಇದು ನಿಮಗೂ ಗೊತ್ತಿರುವಂಥದ್ದು ಪುರುಷ ಪ್ರಧಾನ ರಾಷ್ಟ್ರ ಅನ್ನುವಂಥ ವ್ಯವಸ್ಥೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುಶಃ ಹಿಂದೂ ಕೋಡ್ ಬಿಲ್ನ ಬಗ್ಗೆ, ಮಹಿಳಾ ಸ್ವಾತಂತ್ರ್ಯದ ಬಗ್ಗೆ, ಅವರ ಸಮಾನ ಹಕ್ಕುಗಳಿಗಾಗಿ ಹೋರಾಟ ಮಾಡಿದಂಥ
ಮೊದಲಿಗರೊಳಗಿದ್ದಾರೆ. ಹಿಂದೂ ಕೋಡ್ ಬಿಲ್ಲನ್ನು ಸಂಸತ್ನೊಳಗೆ ಅನುಷ್ಠಾನಕ್ಕೆ ತರಲಿಲ್ಲ ಅನ್ನೋದಕ್ಕೆ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದರು. ಅದನ್ನು ಮೊನ್ನೆ ಅಂಗೀಕಾರ ಮಾಡುವಂಥದ್ದನ್ನು ಸಹಿತ ನಾವು ನೋಡಿದ್ದೇವೆ. ಬಹುಶಃ ಹಿಂದೂ ಕೋಡ್ ಬಿಲ್ ಆಗಿರ್ಬೋದು, ಮಹಿಳಾ ಸ್ವಾತಂತ್ರ್ಯ ಆಗಿರ್ಬೋದು, ಇವತ್ತು ಈಕ್ವಾಲಿಟಿ, ಹೆಣ್ಣು ಗಂಡು ಅನ್ನುವಂಥ ವಿಷಯಕ್ಕೆ ಬಂದರೆ, ಇವತ್ತು ದೇಶದ ಪ್ರಥಮ ಪ್ರಜೆ ಅಂತ ನಾವೇನು ಹೇಳ್ತೇವೆ, ದೇಶದ ರಾಷ್ಟ್ರಪತಿ ಹುದ್ದೆಯನ್ನು ಸಹಿತ ಒಬ್ಬ ಮಹಿಳೆ ಇವತ್ತು ಅಲಂಕರಿಸಿದ್ದಾರೆ. ನಮ್ಮ ಧಾರವಾಡ ಜಿಲ್ಲೆಯನ್ನು ನೋಡಿದರೆ, ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮಹಿಳೆಯಾಗಿದ್ದಾರೆ, ಸಮಾಜ ಕಲ್ಯಾಣ ಅಧಿಕಾರಿಗಳು ಮಹಿಳೆಯಾಗಿದ್ದಾರೆ, ಲೋಕಲ್ ನಮ್ಮ ಸಮಾಜ ಕಲ್ಯಾಣ ಎಡಿ ಸಹಿತ ಮಹಿಳೆಯಾಗಿದ್ದಾರೆ, ಅಲ್ಲಿದ್ದಂಥ PDO ಆಲ್ಸೋ ಮಹಿಳೆಯಾಗಿದ್ದರು. ಇವೆಲ್ಲ ನೋಡಿದಾಗ ನಾಗರಿಕ ಸಮಾಜದೊಳಗೆ ಹೆಣ್ಣಿಗೆ ಬೇಕಾದಂಥ ಸ್ಥಾನಮಾನವನ್ನು ಸಂವಿಧಾನ ತುಂಬಿಕೊಟ್ಟದ ಅನ್ನುವಂಥದ್ದು ನಮಗೆಲ್ಲರಿಗೂ ಕಾಣುತ್ತದೆ. ಬಟ್ ಈ ಒಂದು ಜಾತಿವಾದದ ಮೊಡ್ಡೆವನ್ನು ತಲೆಯೊಳಗೆ ತುಂಬಿಕೊಂಡಂಥ ಮೇಲ್ವರ್ಗದೊಳಗೆ, ಈ ಮೇಲ್ವರ್ಗದೊಳಗೆ ಇನ್ನೂ ಹೆಣ್ಣನ್ನು ಶೋಷಣೆಯ ಅಥವಾ ಭೋಗದ ಒಂದು ವಸ್ತು ಅನ್ನುವಂಥ ನಿಟ್ಟಿನೊಳಗೆ ಅವರು ಇವತ್ತೂ ಆ ಮನಸ್ಥಿತಿ ಒಳಗೆ ಅದಾರ ಅನ್ನುವಂಥದ್ದಕ್ಕೆ ಇದೊಂದು ಪ್ರಕರಣ ಉದಾಹರಣೆಯಾಗಿ ನಾವು ನೋಡಬಹುದಾಗಿದೆ. ಯಾಕಂತಂದ್ರೆ ಆ ಮಗಳು ಅವಳ ಸ್ವಾತಂತ್ರ್ಯ ನೋಡ್ರಿ, ನಮ್ಮ ಸಂವಿಧಾನದ ಆರ್ಟಿಕಲ್ 15, 16, 99, 21 ಅಲ್ಲಿ ಕ್ಲಿಯರ್ ಆಗಿ ಅವ್ರಿಗೆಲ್ಲ ಬೇಕಾದಂಥ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ನಮ್ಮ ದೇಶದ ಸಂವಿಧಾನ ಕೊಟ್ಟಿದೆ, ಕಾನೂನು ವ್ಯವಸ್ಥೆ ಒಳಗೆ ಅವರಿಗೆ ಸರಿಸಮನಾದ ಹಕ್ಕದ. 18 ವರ್ಷ ಎಮ್ಮಗೆ ಆಗಿದೆ ಅಂತಂದಮೇಲೆ ಅವಳು ಮೇಜರ್ ಆಗಿ ಕಾನೂನುಬದ್ಧವಾಗಿ ತನಗೆ ಬೇಕಾದಂಥ ವ್ಯವಸ್ಥೆಯ ಪ್ರಕಾರ ಮದುವೆ ಆಗಿದ್ದಾಳೆ. ಬಟ್ ಅವಳು ಇವರ ಮನಸ್ಸಿನ ವಿರುದ್ಧ ಹಾಕಿ ಹೋಗ್ಯಾಳ. ಅಂದ್ರೆ ಈ ಪುರುಷ ಪ್ರಧಾನ ವ್ಯವಸ್ಥೆಯ ಒಳಗೆ ಅಕ್ಕಿಗೆ ಬೇಕಾದಂಥ ಹಕ್ಕು ಇಲ್ಲ ಅನ್ನುವಂಥದ್ದನ್ನ ಈ ಕೊಲೆ ಪ್ರತಿಪಾದಿಸ್ತದೆ. ಅವ್ರಿಗೆ ಬೇಕಾದಂಗೆ ಬದುಕಬೇಕಾಗಿತ್ತು, ಅವ್ರು ಹೇಳ್ದಂಗೆ ಕೇಳಬೇಕಾಗಿತ್ತು, ಅವ್ರು ಯಾರನ್ನ ಹುಡುಕಿ ತೋರಿಸ್ತಿದ್ರು ಅವಳನ್ನ ಮದುವೆ ಆಗಬೇಕಾಗಿತ್ತು ಅನ್ನುವಂಥದ್ದ ಈ ಒಂದು ತಂದೆ ಮಗಳನ್ನ ಕೊಲ್ಲೋದ್ರ ಹಿಂದಿರುವಂತ ಉದ್ದೇಶ ಅಂತ ನಮಗೆ ಕಂಡು ಬರತ್ತಿರೋದು. ಹಂಗಂದ್ರೆ ಇನ್ನೂ ಮಹಿಳೆಗೆ ಸರಿ ಸಮಾನವಾದಂತ ಹಕ್ಕುಗಳು ಲಭ್ಯವೋ ಇಲ್ಲೋ ಅನ್ನುವಂಥದ್ದನ್ನ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಕೆಳ ಹಂತದಲ್ಲಿ. ಇವತ್ತು ಸಾಕಷ್ಟು IAS, IPS ಮತ್ತೊಂದು ಅಂದ್ರೆ ಈ ಶಿಕ್ಷಣವನ್ನ ಪಡೆದು ಉನ್ನತ ಹುದ್ದೆಗಳಲ್ಲಿ ಇರುವಂತವರು ಅಂತರ್ಜಾತಿ ವಿವಾಹದಲ್ಲಿ ಪ್ರಶ್ನೆಗಳಿಲ್ಲ. ಕೆಳ ಹಂತದಲ್ಲಿ ಗ್ರಾಮೀಣ ಭಾಗದೊಳಗೆ ಈಗ ನಮ್ಮ ರಾಷ್ಟ್ರಪತಿಗಳಾದಂಥ ದ್ರೌಪದಿ ಮುರ್ಮು ಅವರು ವಿಚಾರ ಒಂದು ಬೇರೆ ಇರ್ಬೋದು, ಪ್ರತಿಭಾ ಪಾಟೀಲ್ ಸಹಿತ ಆಗಿದ್ರು, ಇಂಥವೆಲ್ಲ ಸಾಕಷ್ಟು ಸಾಕಷ್ಟು ಮೀರಾ ಕುಮಾರ್ ಅವರು ಲೋಕಸಭೆ ಸ್ಪೀಕರ್ ಆಗಿದ್ರು, ನಮ್ಮ ಮಾಯಾವತಿ ಅವರು 4 ಸಾರಿ ಉತ್ತರ ಪ್ರದೇಶ ಪ್ರಧಾನಿ ಆದರು. ಇಂಥ ಪ್ರಕರಣಗಳು ಸಾಕಷ್ಟು ಇದ್ದಾವೆ. ಆದರೆ ಗ್ರಾಮೀಣ ಭಾಗದಲ್ಲಿ ನಾವು ಇನ್ನೂ ಜಾತಿ ವ್ಯವಸ್ಥೆಯನ್ನ ಮೆಟ್ಟಿ ನಿಲ್ಲೋಕೆ ಅಥವಾ ಸಮಾನತೆಯನ್ನ ಗ್ರಾಮೀಣ ಭಾಗದಲ್ಲಿ ತರಕ್ಕೆ ಇಡೀ ದೇಶ ಅಥವಾ ನಮ್ಮ ವ್ಯವಸ್ಥೆ ವಿಫಲ ಆಗೈತಿ ಅನ್ನುವಂಥದ್ದು ಈ ಪ್ರಕರಣಗಳು ಕಂಡು ಬರ್ತದೆ ಅನ್ನುವಂಥದ್ದು ಸ್ಪಷ್ಟ ಉದಾಹರಣೆ ಈ ಏನು ಕಳೆದ ಸುಮಾರು 10-12 ವರ್ಷದೊಳಗೆ ನಮ್ಮ ರಾಜ್ಯದೊಳಗೆ ಆಗಿರುವಂಥ ಈ ಮರ್ಯಾದೆಗೇಡು ಹತ್ಯೆಗಳ ವಿಚಾರದಲ್ಲಿ ಕಂಡು ಬರ್ತದೆ. ಮೋನಿಕಾ ಪ್ರಕರಣ ಆಗಿರ್ಬೋದು, ಸ್ವರ್ಣ ಪ್ರಕರಣ ಆಗಿರ್ಬೋದು, ಈ ಎಲ್ಲ ಪ್ರಕರಣಗಳನ್ನು ಸುಮಾರು 20-21 ಪ್ರಕರಣಗಳನ್ನು ನಾನು ನೋಡಿದ ಹಾಗೆ ಆ 20-21 ಪ್ರಕರಣದೊಳಗೆ 8 ಜನ ಯುವತಿಯರು ತೀರ್ಕೋತಾರೆ. ಮುಗ್ಧ 2 ವರ್ಷ 3 ವರ್ಷದ ಮಕ್ಕಳನ್ನ ಕೊಚ್ಚಿಕೊಂಡಿದ್ದಾರೆ. ಮತ್ತು ಎಲ್ಲ ಪ್ರಕರಣದೊಳಗೂ ಹೆಣ್ಮಕ್ಳು ತೀರ್ಕೊಂಡಿರುವಂಥ ಎಲ್ಲ ಪ್ರಕರಣದೊಳಗೂ ಅವ್ರ ತಂದೆನೇ ಅವರನ್ನ ಕೊಲ್ಲುವಂಥ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಜಾತಿ ವೈಷಮ್ಯ, ಈ ಜಾತಿ ತಾರತಮ್ಯ, ಜಾತಿವಾದ, ಮನೋವಾದ, ಪುರುಷ ಪ್ರಧಾನ ವ್ಯವಸ್ಥೆ ಅನ್ನುವಂಥ ಒಂದು ಪರಿಕಲ್ಪನೆ ಇನ್ನೂ ನಮ್ಮ ಗ್ರಾಮೀಣ ಭಾಗದ ಬಹಳಷ್ಟು ಜನರ ತಲೆಯೊಳಗೆ ಐತಿ ಅನ್ನುವಂಥದ್ದು ಈ ಪ್ರಕರಣದಿಂದ ಕಂಡು ಬರ್ತದೆ. ಈ ಮನೋವಾದದ ನಡುವೆ ಸಂವಿಧಾನ ಎಲ್ಲೋ ತುಳಿತಕ್ಕೆ ಒಳಗಾಗೈತಿ. ಇನ್ನು ಸಂವಿಧಾನ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ, ಕಾರ್ಯರೂಪಕ್ಕೆ ಬಂದಿಲ್ಲ. ಸಂವಿಧಾನ ಇಂಪ್ಲಿಮೆಂಟ್ ಆಗಿ ಇಷ್ಟು ವರ್ಷ ಆತ, ಆದರೂ ಮನೋವಾದ ಸ್ಟ್ರಾಂಗ್ ಆಗಿ ಬೆಳೆಯಾಕತ್ತೈತಿ. ಈ ಸಂವಿಧಾನದ ಇದ್ರು ಕಾನೂನು ವ್ಯವಸ್ಥೆ ಇದ್ರೂ ಸಂವಿಧಾನ ವೀಕ್ ಆಗತೈತಿ. ಇದಕ್ಕೆ ಯಾವ ತರ ನೀವು ವಿಚಾರಣೆ ಮಾಡಬೇಕು? ಈಗ
ಈ ಪ್ರಶ್ನೆನೂ ಸ್ವಲ್ಪ ಗೊಂದಲಮಯ ಅನ್ನಿಸ್ತದೆ ಉತ್ತರ ಹೇಳಬೇಕಾದ್ರೆ. ಯಾಕಂತಂದ್ರೆ ನಾವು ಒಂದು ಕಡೆ ದೇಶದ ರಾಷ್ಟ್ರಪತಿ ಮಹಿಳೆಯರಿದ್ದಾರೆ, ಬುಡಕಟ್ಟು ಜನಾಂಗದ ಒಬ್ಬ ಮಹಿಳೆ ಇವತ್ತು ದೇಶದ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸ್ಬೋದು ಅನ್ನುವಂಥದ್ದು ಒಂದು ಕಡೆ. ನಿಮ್ಮ ಪ್ರಶ್ನೆ ಒಳಗೆ ಸಂವಿಧಾನದ ಪರಿಕಲ್ಪನೆ ಇನ್ನೂ ಪರಿಪೂರ್ಣವಾಗಿ ದೇಶದ ತುಂಬ ಮೂಡಿಲ್ಲ ಅನ್ನುವಂಥ ಪ್ರಶ್ನೆ ಮೂಡಿಸ್ತದೆ. ದೇಶದ ತುಂಬ ಪರಿಕಲ್ಪನೆ ಮೂಡಿಲ್ಲ ಅಂದ್ರೆ ಬುಡಕಟ್ಟು ಜನಾಂಗದ ಮಹಿಳೆ ಹೆಂಗೆ ರಾಷ್ಟ್ರಪತಿ ಹಾಕಿದ್ರು ಅನ್ನುವಂಥದ್ದು ವಿಶ್ವ ಮಟ್ಟದೊಳಗೆ ಚರ್ಚೆ ಆಗ್ತಾ ಇರುವಂಥ ಪ್ರಶ್ನೆ. ಮಾನ್ಯ ಪ್ರಕರಣ, ನೇಹಾ ಪ್ರಕರಣ, ಅಂಜಲಿ ಪ್ರಕರಣ ಒಂದಕ್ಕೊಂದೊಂದು ನಾವು ಚೆಕ್ ಮಾಡ್ಕೊತ ಬಂದ್ರೆ ಎಲ್ಲ ಕಡೆನೂ ಸಹಿತ ಪುರುಷ ಪ್ರಧಾನವಾದಂಥ ವ್ಯವಸ್ಥೆ ತಾಂಡವಾಡ ಆಗ್ತದ, ಜಾತಿ ವ್ಯವಸ್ಥೆಯ ಒಂದು ಮನಸ್ಥಿತಿ ತಾಂಡವಾಡ ಆಗ್ತದ ಅನ್ನುವಂಥದ್ದು ಒಂದು ಕಡೆ ಆಯ್ತು. ಹಂಗಂತಂದ್ರೆ ಇದನ್ನ ಸಮಾನವಾಗಿ ನಾವು ಹೆಂಗೆ ನೋಡ್ಬೇಕಾಗ್ಯದ? ಈ ಪ್ರಕರಣವನ್ನ ನಾವು ಪಶ್ಚಾತ್ತಾಪದಿಂದ ನೋಡುವಂಥ ಮನಸ್ಥಿತಿಗಳು ಇವತ್ತು ಬೇಕಾಗ್ಯಾವ. ಹಂಗಂದ್ರೆ ಈ ಪ್ರಕರಣವನ್ನ ನಾವು ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಎಕ್ಸಾಂಪಲ್ ಆಗಿ ತಗೊಂಡ್ಬಿಟ್ಟು ಹೋರಾಟ ಮಾಡಬೇಕಾದವರು ಹೋರಾಟ ಮಾಡತ್ತೀವಿ, ಅವ್ರಿಗೆ ಬೇಕಾದಂಥ ಪರಿಹಾರ ಕೇಳಬೇಕಾದಂಥವ್ರು ಪರಿಹಾರ ಕೇಳತ್ತೀವಿ, ರಕ್ಷಣೆ ಬೇಕು ಅಂತ ಕೇಳತ್ತವ್ರು ರಕ್ಷಣೆ ಕೇಳತ್ತೀವಿ. ಹಾಗಾದ್ರೆ ಈ ಪ್ರಕರಣದೊಳಗೆ ಇವತ್ತಿನವರೆಗೂ ಆ ನೊಂದ ಕುಟುಂಬದ ಒಂದು ಪರವಾಗಿ ಅಥವಾ ಈ ಘಟನೆಯ ವಿರುದ್ಧ ಧ್ವನಿ ಎತ್ತದಂಥವ್ರು, ರಾಜ್ಯದ ಅಧಿಕಾರ ಚುಕ್ಕಾಣಿ ಹಿಡಿದಂಥವ್ರೊಳಗೆ ಫಸ್ಟ್ ಬಂದವರು ಪ್ರಸಾದ್ ಅಬ್ಬಯ್ಯ ಬಂದರು, ನಿಯರೆಸ್ಟ್ ಇರುವಂಥ ಕೋನ್ ರೆಡ್ಡಿ ಅವರು ಬಂದರು, ಜಿಲ್ಲಾ ಉಸ್ತುವಾರಿ ಮಂತ್ರಿ ಅನ್ನೋದಕ್ಕೆ ನಮ್ಮ ಸಂತೋಷ್ ಲಾಡ್ ಅವರು ಬಂದರು. ಇವರನ್ನ ಹೊರತುಪಡಿಸಿದರೆ ಆರ್ ಬಿ ತುಮಕೂರ್ ನೊಂದ ಒಂದು ಸಮುದಾಯದವರು, ಯಾರು ನೊಂದಂಥವ್ರು ಇದ್ದಾರೆ ಆ ಸಮುದಾಯದವರು ಅಂತ ಅವರು ಬಂದರು. ಅದ್ರ ಜೊತೆ ಮಾದಾರ ಚೆನ್ನಯ್ಯ ಸ್ವಾಮಿ ಸಮುದಾಯದ ಪರವಾಗಿ ಬಂದರು. ನಮ್ಮ ಆಯೋಗದ ಅಧ್ಯಕ್ಷರು ಅವರು ಆಯೋಗದ ಪರವಾಗಿ ಬಂದರು. ಮತ್ತು ಗೃಹ ಸಚಿವರು ಜೊತೆಗೆ ನಮ್ಮ ಸಮಾಜ ಕಲ್ಯಾಣ ಮಂತ್ರಿಗಳು ಎಲ್ಲರೂ ಯಾವ ವರ್ಗ ಇವತ್ತು ನೊಂದ ವರ್ಗ, ಶೋಷಿತ ವರ್ಗದಲ್ಲಿ ಆ ವರ್ಗದಿಂದ ಬಂದಂಥವರು ಅವರು ತಮ್ಮ ಒಂದು ಜವಾಬ್ದಾರಿ ಮತ್ತು ಆ ವರ್ಗದ ಪರವಾಗಿ ಬಂದು ತಮ್ಮ ಕಳಕಳಿಯನ್ನು ವ್ಯಕ್ತಪಡಿಸಿದ್ರು. ಕಾನೂನಾತ್ಮಕವಾದಂಥ ಒಂದು ಏನು ಮಾನದಂಡಗಳನ್ನು ಪರಿಪಾಲನೆ ಮಾಡಿದರು. ಆದರೆ ಇವತ್ತಿಲ್ಲಿ ನಿಜವಾಗ್ಲೂ ಬರಬೇಕಾದಂಥವ್ರು ಯಾರು? ಈ ಪ್ರಶ್ನೆ ಬರ್ತದೆ. ಗುರುನಾಥ್ ಉಳ್ಳಿಕಾಶಿ ಹೋಗ್ಬೇಕಾಗಿತ್ತು, ಅರ್ಕೇರವ್ರು ಹೋಗ್ಬೇಕಾಗಿತ್ತು, ಇದು ಬೇರೆ. ನಮ್ಮ ಧರ್ಮ ನಾವು ಮಾಡಾತ್ತೀವಿ, ಇದು ಬೇರೆ ವಿಷಯ. ಆದರೆ ನಾಗರಿಕ ಸಮಾಜ ತಲೆ ಎತ್ತಿ ನೋಡ್ಬೇಕು, ತಲೆ ಎತ್ತಿ ನಿಲ್ಬೇಕು. ಆ ಮಹಿಳೆಗೆ ಅಥವಾ ಆ ಯುವತಿಗೆ, ಆ ಬಾಲಕಿಗೆ ಇವತ್ತು ನ್ಯಾಯ ಸಿಗಬೇಕು. ಈ ಘಟನೆ ಒಟ್ಟಾರೆ ಮಾನವ ಕುಲಕ್ಕೆ ಅಪಮಾನ ಮಾಡುವಂಥದ್ದೈತಿ. ತಂದೆ ಮಗಳನ್ನ ಸಾಕ್ಬೋದು, ಬೆಳೆಸ್ಬೋದು, ಆಕೆಯ ಉನ್ನತೀಕರಣ ಮಾಡ್ಬೋದೇ ಹೊರತು ಅವಳನ್ನ ಕೊಲ್ಲಕ್ಕೆ ಎಲ್ಲೇ ನಮ್ಮ ಕಾನೂನಿನೊಳಗೂ ಅವಕಾಶ ಇಲ್ಲ, ಮಾನವತಾವಾದದೊಳಗೂ ಅವಕಾಶ ಇಲ್ಲ. ಯಾವ ಒಂದು ನೆಲೆಗಟ್ಟಿನೊಳಗೆ ನೋಡಿದ್ರು ಅವಕಾಶ ಇಲ್ಲ. ಅವಕಾಶ ಇರುವುದು ಮನೋವಾದದೊಳಗಷ್ಟೇ. ಆ ಮನೋವಾದನೆ ಇವತ್ತು ಆ ತಂದೆ ಒಳಗೆ ಹೊಕ್ಕೊಂದದ ಅಂತ ಹೇಳಬೇಕಾಗ್ತದೆ. ಹಾಗಾದ್ರೆ ಇದನ್ನು ಸರಿಪಡಿಸುವಂತ ನಿಟ್ಟಿನಲ್ಲಿ ಯಾರು ಸಮಾಜದೊಳಗೆ ತಮ್ಮ ಕರೆಗಳನ್ನು, ತಮ್ಮ ಧ್ವನಿಯನ್ನು ಎತ್ತಬೇಕು, ಪಶ್ಚಾತ್ತಾಪದ ಈ ಘಟನೆಯನ್ನು ಪಶ್ಚಾತ್ತಾಪದಿಂದ ನೋಡಿ ಇದು ತಪ್ಪು, ಇದನ್ನು ಮಾಡಬಾರದು ಅನ್ನುವಂಥ ಕರೆಯನ್ನು ಯಾರು ಕೊಡಬೇಕು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಬರ್ತದೆ. ಯಾರು ಕೊಡಬೇಕು? ಮಠಾಧೀಶರುಗಳು ಕೊಡಬೇಕು. ನೇಹಾ ಪ್ರಕರಣ ಆದಾಗ ಎಲ್ಲ ಮಠಾಧೀಶರುಗಳು ಬಂದರು. ಇವತ್ತು ಮಾದಾರ ಚೆನ್ನಯ್ಯ ಸ್ವಾಮಿ ಒಬ್ಬರೇ ಬಂದಿದ್ದಾರೆ ಅಲ್ಲಿ. ಅದು ಪಾಪ ಆ ಸಮುದಾಯಕ್ಕೆ ಆತಪ್ಪ, ನಮ್ಮ ಸಮುದಾಯ ನಂಬಿ ಬಂದು ಮೇಲ್ವರ್ಗದ ಒಬ್ಬ ಹೆಣ್ಮಗಳು ಅವ್ರ ತಂದೆಯಿಂದ ಕೊಲೆ ಆದರು ಅನ್ನುವಂಥ ಒಂದು ಪಶ್ಚಾತ್ತಾಪ ನಮ್ಮೊಳಗದ. ಆದರೆ ನಿಜವಾಗ್ಲೂ ಪಶ್ಚಾತ್ತಾಪ ಮೂಡಬೇಕಾಗಿದೆ ಅಲ್ಲಿ. ಇವತ್ತು ಮಾದೇವಪ್ಪ ಸಾಹೇಬ್ರ ಬದಲಾಗಿ ಇವತ್ತು ಅವ್ರು ಸಮಾಜ ಕಲ್ಯಾಣ ಮಂತ್ರಿಗಳಾಗಿ ಬರಬೇಕಾಗಿತ್ತು, ಬಂದಿದ್ದಾರೆ. ಜಿ ಪರಮೇಶ್ವರ್ ಸಾಹೇಬರು ಗೃಹ ಮಂತ್ರಿಗಳಾಗಿದ್ದರು, ಅದಕ್ಕಾಗಿ ಬರ್ತಾ ಇದ್ದಾರೆ, ಬಂದಿದ್ದಾರೆ, ಅವ್ರು ಕೆಲಸ ಮಾಡಿದ್ದಾರೆ. ಇಲ್ಲಿ ಬರಬೇಕಾದವರು ನಿಜವಾಗ್ಲೂ ಯಾರು ಅಂತಂದ್ರೆ ನಮ್ಮ ಯಾರು ವೈದ್ಯಕೀಯ ಶಿಕ್ಷಣ ಶರಣ ಪ್ರಕಾಶ್ ಪಾಟೀಲ್ ಬರಬೇಕಾಗಿತ್ತು, ಸಮುದಾಯದ ಪರವಾಗಿ, ರಾಜ್ಯ ಸರ್ಕಾರದ ಪರವಾಗಿ. MB ಪಾಟೀಲ್ ಅವರು ಬರಬೇಕಾಗಿತ್ತು. ಯಾಕೆ ಬರಬೇಕಾಗಿತ್ತು ಅಂತಂದ್ರೆ ಬಸವನ ಅನುಯಾಯಿಗಳು ಆ ಸಮುದಾಯ ಬಂದು ಇವತ್ತು ಕೊಲೆಯಾದಂಥ ಮಾನ್ಯ ಪಾಟೀಲ್ ಮೇಲ್ವರ್ಗದವರು ಅನ್ನುವಂಥದ್ದು ಒಂದು ಕಡೆ ಚರ್ಚೆಗೆ ಬರ್ತಾ ಇರುವಂಥ ವಿಷಯ. MB ಪಾಟೀಲ್ ಅವರು ಬಂದು ಇದು ತಪ್ಪು, ಇಂತಹ ಮಾನವೀಯ ಅಮಾನವೀಯ ದುಷ್ಕೃತ್ಯಗಳನ್ನು ಯಾರು ಮಾಡಬಾರದು,
ಈ ಘಟನೆಗೆ ನನ್ನ ಪಶ್ಚಾತ್ತಾಪ ಐತಿ ಅಂತ ಹೇಳೋದ್ರ ಮೂಲಕ ನಿಜವಾಗ್ಲೂ ಸಮಾಜದೊಳಗೆ ಮಾನವೀಯ ಮೌಲ್ಯಗಳು ಇನ್ನೂ ಅದಾವು, ಬದುಕಬೇಕು ಅನ್ನುವಂಥದ್ದಕ್ಕೆ ಸಂದೇಶ ಕೊಡಕ್ಕೆ ಸಾಧ್ಯ ಬರ್ಬೇಕು. ಇದಾಗಿಲ್ಲ ಇವತ್ತು ಮಟನು. ಯಾರು ಟಾಪ್ ಕಮ್ಯುನಿಟಿ ಲೀಡರ್ಸ್ ಬಂದಿಲ್ಲ. ಪಾಪ ಹೋರಾಟಗಾರರ ಪರವಾಗಿ ಜೋಶಿ ಅವರು ಬಂದಿದ್ರು, ಮತ್ತು ಸತೀಶ್ ಜಾರಕಿಹೊಳಿ ಬರ್ಬೇಕಾಗಿತ್ತು ಅಂತ ಹೇಳಿದ್ರು. ಅವ್ರು ಯಾವುದೋ ಒತ್ತಡಕ್ಕೆ ಬರಲ್ಲ. ಅವ್ರ ಪರವಾಗಿ ರಮೇಶ್ ಜಾರಕಿಹೊಳಿ ಅವರು ಬಂದು ಹೋದ್ರು. ಇಲ್ಲಿ ಪಕ್ಷಾತೀತವಾದಂಥ ಒಂದು ಬೆಳವಣಿಗೆ ಈ ಪ್ರಕರಣದೊಳಗೆ ಆಗಿದೆ, ಅದು ಬೇರೆ ವಿಷಯ. ಬಟ್ ಇಲ್ಲಿ ಬರಬೇಕಾಗಿದ್ದು ಏನಪ್ಪ ಅಂತಂದ್ರೆ ಈ ಅಪ್ಪರ್ ಕಮ್ಯುನಿಟಿ ಅಂತ ನಾವು ಮೇಲ್ವರ್ಗ ಅಂತ ಏನು ಹೇಳ್ತೀವಿ, ಆ ಮೇಲ್ವರ್ಗದ ನಾಯಕರುಗಳು ಇವತ್ತು ನಾವು ಮಠ ಮಾನ್ಯಗಳನ್ನು ಬಹಳಷ್ಟು ಅವಲಂಬಿತರಾಗಿರ್ತೇವೆ, ಅವನ್ನ ಫಾಲೋ ಮಾಡ್ತೀವಿ. ಗ್ರಾಮೀಣ ಮಟ್ಟದೊಳಗೆ ಆ ಮಠದ ಅಪ್ಪಗಳು ಬಂದು ಇವತ್ತು ಏನಾದರೂ ಕರೆ ಕೊಟ್ಟರು, ಒಂದು ಪ್ರಸಾದ ಅಂತ ಕೊಟ್ಟರು ಅಂತಂದ್ರೆ ಅದನ್ನು ಅಷ್ಟೊಂದು ಭಕ್ತಿಲಿಂತ ಅವ್ರ ಪಾದ ಸಹಿತ ಇವ್ರು ಏನಾದರೂ ಮಾಂಸಾಹಾರ ಸ್ವೀಕಾರ ಮಾಡಿದ್ರು, ತತ್ತಿ ತಿಂದಿದ್ರು ಅಂದ್ರೂ ಸಹಿತ ಅವ್ರ ಪಾದ ಮುಟ್ಟೋದಿಲ್ರಿ ಯಾರು. ನಮ್ಮ ಅವರು ಸ್ನಾನ ಮಾಡ್ಕೊಂಡು ಅಪ್ಪರು ಬರತ್ತಾರ, ಅಪ್ಪಗಳು ಬರತ್ತಾರ ಅಂತಂದು ಹೋಗಿ ಅವ್ರು ಸ್ನಾನ ಮಾಡ್ಕೊಂಡು ಬಂದು ಮಡಿಯಿಂದ ಅವ್ರ ಕಾಲು ಮುಟ್ಟುವಂಥದ್ದನ್ನ, ಅವರ ಆಶೀರ್ವಾದ ತಗೊಳ್ಳುವಂಥದ್ದು ಮಾಡ್ತಾರೆ, ಅವರ ಆಶೀರ್ವಚನಗಳನ್ನು ಕೇಳುವಂಥದ್ದು ಮಾಡ್ತಾರೆ. ಅದಕ್ಕೆ ಗ್ರಾಮೀಣ ಮಟ್ಟದೊಳಗೆ ಇವತ್ತು ಇಂತಹ ಹೀನ ಕೃತ್ಯಗಳು ಕಡಿಮೆ ಆಗಬೇಕು, ಬಂದಾಗಬೇಕು, ಸ್ಥಗಿತ ಆಗಬೇಕು, ಸಮಾನತೆ ಬರಬೇಕು ಅಂದರೆ ಮಠಾಧೀಶರುಗಳು ತಮ್ಮ ಪಾತ್ರವನ್ನು ವಹಿಸಬೇಕಾಗಿದೆ. ಬಸವ ತತ್ವಗಳನ್ನು ಅಲ್ಲಿ ಸಾರಬೇಕಾಗಿದೆ. 12ನೇ ಶತಮಾನದ ಕ್ರಾಂತಿ ಯಾಕಾತು ಅನ್ನುವಂಥದ್ದು ಇಲ್ಲಿ ಹೇಳಬೇಕಾಗಿದೆ. ಹರಳೆಯನವರ ಪುತ್ರನ ಜೊತೆಗೆ ಬಸವಣ್ಣನವರು ಮಾಡಿದ್ರಲ್ಲ ಆ ಅಂತರ್ಜಾತಿ ವಿವಾಹ 12ನೇ ಶತಮಾನಕ್ಕೆ ದೊಡ್ಡ ಮಾದರಿಯಾಗಿತ್ತು. ಆ ಕಾರಣದಿಂದ ಅವತ್ತು ಕ್ರಾಂತಿ ಆಯ್ತು. ಇವತ್ತು ಮಾನ್ಯ ಮತ್ತು ವಿವೇಕನ ಮದುವೆ ಒಳಗೂ ಇದ ಕ್ರಾಂತಿ ಆಗತ್ತದ ಅಂತಂದ್ರೆ ನಾವು 12ನೇ ಶತಮಾನದಿಂದ ಇಲ್ಲಿ ಮಠ ಬಂದಿದ್ದು, ಇಲ್ಲಿ ಮಠ ನಡ್ಕೊಂಡು ಬಂದ ದಾರಿ ಒಳಗೆ ಜಾತಿ ಎಲ್ಲೂ ತಪ್ಪಿ ಹೋಗ್ಲಿಲ್ಲ, ನಾವು ಇನ್ನೂ ಜಾತಿ ವ್ಯವಸ್ಥೆ ಒಳಗೆ ಬದುಕ್ತೀವಿ ಅಂತಂದ್ರೆ ಏನರ್ಥ? ಇದು ಬಹಳಷ್ಟು ದೊಡ್ಡ ಪ್ರಶ್ನೆ. ಮಠಾಧೀಶರು ಪಾಪ ಇವತ್ತೆಲ್ಲ ಕಾವಿ ತೊಟ್ಟವ್ರು ಯಾರು ಅಂತಂದ್ರೆ ಏನು ಎಲ್ಲ ಸರ್ವ ಸುಖ ತ್ಯಾಗಿಗಳು ಅಂತ ನಾವು ಹೇಳ್ತಿದ್ವಿ. ಕಾವಿ ಅನ್ನುವಂಥ ಪದ ಬಂದಾಗ ಅವ್ರಿಗೆ ವಿಶೇಷವಾದಂಥ ಗೌರವದಿಂದ ನೋಡುವಂಥ ಭಾವನೆಗಳಿದ್ವು. ಬಟ್ ಇಲ್ಲಿ ಕಾವಿ ತೊಟ್ಟವರು AC ಕಾರ್ ಒಳಗೆ ಅಡ್ಡಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಅದೆಲ್ಲ ಬೇರೆ ಪ್ರಶ್ನೆ. ಬಟ್ ಕಾವಿ ತೊಟ್ಟವರು ಇವತ್ತು ಜಾತಿ, ನನ್ನ ಜಾತಿ ಅವ್ರ ಜಾತಿ ಸಂಬಂಧ ಬದುಕಾಗ್ತೀವಿ ಅಥವಾ ಏನು ಈ ಕಾವಿ ತೊಟ್ಟವರೆಲ್ಲ ಹಿಂದೂ ಧರ್ಮದ ಕಡೆಗೆ ಅದನ್ನು ಒಯ್ಯಾಡ್ತಾರೆ. ನಾವೆಲ್ಲ ಕಾವಿ ತೊಟ್ಟವರು ಹಿಂದೂಗಳು ಅನ್ನುವಂಥ ಭಾವನೆಗಳನ್ನ ಬಿತ್ತಾರೆ. ಮತ್ತೆ ಹಿಂದೂಗಳು ಅಂತಂದ್ರೆ ಈ ದಲಿತ ಶೋಷಿತ ಸಮುದಾಯ ಹಿಂದೂ ಹೌದು ಅಲ್ಲೋ ಅನ್ನುವಂಥ ಪ್ರಶ್ನೆ ಬರ್ತದೆ. ನೀವು ಕೇವಲ ಮತದಾನಕ್ಕೆ ಅಥವಾ ಯಾವುದೋ ಒಂದು ಕಮಲದ ಹೂವಿನ ಚಿಹ್ನೆಯನ್ನ ಹಿಡ್ಕೊಂಡು ನಾವು ಹೋದಾಗ ನಾವು ಹಿಂದೂಗಳಾಗ್ತೀವಿ ಅನ್ನುವಂಥ ತಪ್ಪು. ಎಲ್ಲ ಪಕ್ಷ ಎಲ್ಲ ವ್ಯವಸ್ಥೆ ಒಳಗೆ ಹಿಂದೂ ಪರಿಕಲ್ಪನೆ ಅದ. ಈ ದೇಶದೊಳಗೆ ಇರುವಂಥವ್ರ ಕಣಕಣದೊಳಗೆ ಹಿಂದುತ್ವ ಎಲ್ಲೋ ಒಂದು ಕಡೆ ಬಂದು ಹೋಗಿರ್ತದ. ಅವನು ಮುಸ್ಲಿಂ ಅದಾನ, ಸಿಖ್ ಅದಾನ, ಸಾಯಿ ಅದಾನ, ಕ್ರಿಶ್ಚಿಯನ್ ಅದಾನ, ಅವನು ಏನೋ ಇದ್ರೂ ಸಹಿತ ಹಿಂದೂ ಅನ್ನುವಂಥ ಒಂದು ಪರಿಕಲ್ಪನೆ ಅವನೊಳಗೆ ಎಲ್ಲೋ ಒಂದು ಹಾಸು ಹೊಕ್ಕಾಗಿರ್ತದ. ಕಾವಿ ತೊಟ್ಟಂಥವ್ರು ಇಲ್ಲಿ ಮಾಡಬೇಕಾಗಿರುವಂಥದ್ದು ಏನಪ್ಪಾ ಅಂದ್ರೆ ಬಸವನ ಅನುಯಾಯಿರೇ ಕಾವಿ ತೊಟ್ಟವರು. ಬಟ್ ಅವರು ಬಸವ ತತ್ವವನ್ನ ಕೊಲ್ಲಾತ್ತಾರ. ಬಸವಣ್ಣ ಅಂತರ್ಜಾತಿ ವಿವಾಹ ಮಾಡಿದ್ರು ಇಲ್ಲೋ, ಅವತ್ತು ಸಂಸತ್ ಇತ್ತೋ ಇಲ್ಲೋ ಅನ್ನುವಂಥ ಪ್ರಶ್ನೆ ಹುಟ್ಟುವಂಗ ಇವತ್ತಿನ ಸ್ವಾಮಿಗಳು ಮಾತಾಡತ್ತಾರಂತಂದ್ರ ಇದು ಬಹಳಷ್ಟು ದುಃಖದ ವಾತಾವರಣ ಆಗ್ತದ. ಮತ್ ಲಿಂಗಾಯತ ಧರ್ಮ ಬಸವಣ್ಣ ಹುಟ್ಟಿಸ್ಲೇ ಇಲ್ಲ ಅನ್ನುವಂಥದ್ದನ್ನ ಮೊನ್ನೆ ಯಾರೋ ಕನೇರಿ ಸ್ವಾಮಿಗಳು ಮತ್ತ ಯಾರೋ ಹೇಳಿದ್ ಕೇಳ. ಮತ್ತೆ ಇಂಥವ್ರಲಿಂತರ ಸಾಮಾಜಿಕವಾದಂತ ಬದಲಾವಣೆ ಅಥವಾ ಬಸವ ತತ್ವದ ಪರಿಪಾಲನೆ ಅಥವಾ ಸಾಮಾಜಿಕ ಸಮಾನತೆ ಎಲ್ಲಿ ಸಾಧ್ಯ ಆಗ್ತದ? ಹೆಣ್ಣು ಗಂಡು ಅನ್ನುವಂಥ ಈ ಕೀಳರಿಮೆ ಹೋಗಿ ಈಕ್ವಲ್ ಆಗಿ ಬದುಕಬೇಕು ಅನ್ನುವಂಥ ಸಂವಿಧಾನದ ಪರಿಕಲ್ಪನೆ ಎಲ್ಲಿ ಬರಕ್ಕೆ ಸಾಧ್ಯ ಇದೆ? ಅದಕ್ಕೆ ಮಠ ಮಾನ್ಯಗಳನ್ನ ಲೀಡ್ ಮಾಡುವಂಥವ್ರು ಯಾವುದೇ ಪಕ್ಷದೊಳಗಿರುವಂಥ ಮೇಲ್ಮನೆ ಮತ್ತು ಮೇಲ್ವರ್ಗ ಮತ್ತು ಈ ಕೆಳವರ್ಗದ ನಾಯಕರುಗಳು ಯಾರು ಜಾತಿ ವ್ಯವಸ್ಥೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪರಿಕಲ್ಪನೆ ಏನದ, ಬುದ್ಧ ಬಸವ ಅಂಬೇಡ್ಕರ್ ಅವರ ಪರಿಕಲ್ಪನೆ ಒಂದ ಹಂತದೊಳಗೆ ನಾವು ನೋಡ್ತೀವಿ. ಆ ನಿಟ್ಟಿನೊಳಗೆ ಸಾಮಾಜಿಕ ಸಂದೇಶಗಳನ್ನ ಅವರು ಸಾರುವಂತ ನಿಟ್ಟಿನೊಳಗೆ ಮುಂದಾದ್ರೆ ಬರುವಂತ ದಿನದೊಳಗೆ ಈ ಒಂದು ಇಂತಹ ಶೋಷಣೆ ಅಥವಾ ಇಂತಹ ಕೀಳರಿಮೆ, ಇಂತಹ ಜಾತಿ ವ್ಯವಸ್ಥೆ, ಇಂತಹ ಮರ್ಯಾದೆಗೀಡುವಂತೆ ಬಹುಶಃ ಕಡಿವಾಣ ಹಾಕಕ್ ಸಾಧ್ಯ ಇದೆ. ಇಲ್ಲ ಅಂತಂದ್ರೆ ನನಗನ್ಸು ಪ್ರಕಾರ 80 ವರ್ಷದೊಳಗೆ ಆಗ್ಲಾರದ್ದು ಮುಂದಿನ 80-100 ವರ್ಷಕ್ಕೂ ಆಗ್ಲಿಕ್ಕಿಲ್ಲ ಅನ್ನುವಂಥದ್ದು
ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಯಾಕಂದ್ರೆ ಈ 10 ವರ್ಷದೊಳಗೆ ಈ ಸಮಸ್ಯೆ ನಾವು ಬಹಳಷ್ಟು ನೋಡ್ತಾ ಇದ್ದೀವಿ. ಈ 10 ವರ್ಷ ಅಂದ್ರೆ ಈ ಮೋದಿ ಸರ್ಕಾರ ಏನು ಕೇಂದ್ರದೊಳಗೆ ಹ್ಯಾಟ್ರಿಕ್ ಗೆಲುವು ಸಾಧಿಸಿದಂಥ ಸಮಯ ಹಿಡ್ಕೊಂಡಾಗ ಹಿಂದೂ ಪರಿಕಲ್ಪನೆಯನ್ನ ಬಹಳಷ್ಟು ಒತ್ತು ಕೊಟ್ಟು ಅದನ್ನ ಬಿಂಬಿಸುವಂತ ಕೆಲಸ ಮಾಡತ್ತಾರ ಅನ್ನುವಂಥದ್ದು. ನಾವು ಬಸವಣ್ಣನವರ ತತ್ವ ಸಿದ್ಧಾಂತಗಳಿಗೆ ಬೆಲೆ ಕೊಡೋಕ್ಕಿಂತ ರಾಮನ ತತ್ವ ಸಿದ್ಧಾಂತಗಳಿಗೆ ಬೆಲೆ ಕೊಡ್ತೀವಿ, ರಾಮ ಮಂದಿರಕ್ಕೆ ಬೆಲೆ ಕೊಡ್ತೀವಿ, ಹಿಂದುತ್ವಕ್ಕೆ ಬೆಲೆ ಕೊಡ್ತೀವಿ, ಹಿಂದೂ ಬನ್ನಿ ನಾವೆಲ್ಲ ಒಂದು ಅಂತ ನಮ್ಮನ್ನು ಕರೆದಿದ್ದು ನಾವು ಬಹಳಷ್ಟು ನೋಡಿದ್ವಿ. ಆದ್ರೆ ಇಲ್ಲಿ ಆಗ್ಬೇಕಾಗಿರೋದೇನು ಅಂದ್ರೆ ಹಿಂದೂ ಬನ್ನಿ ನಾವೆಲ್ಲ ಒಂದು ಅನ್ನುವಂಥವ್ರು ಇಂತಹ ತಪ್ಪುಗಳನ್ನ ಮಾಡುವಂಥವ್ರ ಮನೆಗೆ ಹೋಗಿ ನೀವು ಇದು ಮಾಡಿದ ತಪ್ಪು ಅಂತ ಹೇಳುವಂಥದ್ದು ಯಾವಾಗ ಮಾಡಕ್ ನಿಲ್ತಾರೋ ಅವಾಗ ನಿಜವಾಗ್ಲೂ ಈ ದೇಶ ಆ ಒಂದು ಪರಿಕಲ್ಪನೆಗಳು ಹೋಗ್ತದೆ. ಯಾರು ಹಿಂದೂ? ಇಲ್ಲಿ ಪ್ರಶ್ನೆ ಬರುವುದು ಅದು. ಹಿಂದೂ ಯಾರು ಅಂತಂದ್ರೆ ನಾನು ಹಿಂದೂ ಆಗಿದ್ದು ಎಲ್ಲ ಧರ್ಮಗಳನ್ನ ಗೌರವಿಸುವಂಥವ್ನು ಹಿಂದೂ ಅಂತಂದು ಹೇಳಿ ಹಿಂದೂ ಸಿದ್ಧಾಂತ ಹೇಳ್ತದೆ. ಬಹಳಷ್ಟು ಜನ ಹೇಳಿದ್ರು ಹಿಂದೂ ಅನ್ನುವಂಥದ್ದು ಅದೊಂದು ಬೈಗಳ, ಅದು ಮತ್ತೊಂದೈತಿ ಅದೈತಿ ಅಂತ ಹೇಳಿದ್ರು. ಬಟ್ ಆ ಬೈಗಳಾನೇ ಇವತ್ತು ನಮ್ಮ ಜೀವನದ ಸಾರ ಆಗೈತಿ ಅಂತ ಹೇಳತ್ತಾರಲ್ಲ. ಅದನ್ನ ಈ ರೂಪದೊಳಗೆ ತೋರ್ಸಕ್ ಹೋಗ್ಬಾರ್ದು. ಆ ಬೈಗಳವನ್ನ ಇಂಥ ದುಷ್ಕೃತ್ಯಗಳ ಮೂಲಕ ತೋರ್ಸಕ್ ಹೋದಾಗ ಬಹಳಷ್ಟು ಖೇದ ಆಗ್ತದೆ. ಯಾಕಂದ್ರೆ ಮಾನ್ಯ ಪಾಟೀಲ್ ಅವ್ರ ಕುಟುಂಬ ಲಿಂಗಾಯತ ಧರ್ಮಕ್ಕೆ ಸೇರಿದಂಥ ಒಂದು ಕುಟುಂಬ. ಲಿಂಗಾಯತ ಅನ್ನುವಂಥ ಪದ ಬಸವಣ್ಣನವರ ಒಂದು ಪರಿಕಲ್ಪನೆಯ ಒಂದು ಜಪ ಅದೊಂದು. ಅದಕ್ಕೆ ನಾವು ಯಾವುದೇ ಒಂದು ಗೌರವನ್ನ, ಎಷ್ಟೇ ದೊಡ್ಡ ಪ್ರಮಾಣದ ಗೌರವ ಸಲ್ಲಿಸಿರ್ಕ, ಯಾಕಂದ್ರೆ ಸಾಮಾಜಿಕ ಸಮಾನತೆಯನ್ನ ಇವತ್ತು ಹುಟ್ಟು ಹಾಕುವಂತ ವ್ಯವಸ್ಥೆ ಒಳಗೆ 6ನೇ ಶತಮಾನದ ಮನುವಾದವನ್ನ ಮೆಟ್ಟಿ ಅದರ ಮೇಲೆ ಬಸವ ತತ್ವಗಳು ನಿಂತು ಅನ್ನುವಂಥದ್ದನ್ನ ನಾವು ಕೇಳ್ಕೊಂತ ಬಂದಿವಿ. ಆ ಬಸವ ತತ್ವಗಳನ್ನ ಕೊಲ್ಲುವಂತ ನಿಟ್ಟಿನೊಳಗೆ ಇಂಥ ಘಟನೆಗಳನ್ನ ಮಾಡಿದ್ರು. ಇಲ್ಲಿ ಯಾರು ಕುಟುಂಬ, ಪಾಟೀಲ್ ಕುಟುಂಬ ತಮ್ಮ ಮಗಳು ಕೊಲೆ ಮಾಡಲಿಲ್ಲ, ಬಸವ ತತ್ವದ ಕೊಲೆ ಮಾಡಿದ್ರು ಅನ್ನುವಂಥದ್ದು. ಸಮಾನತೆಯ ಕನಸನ್ನ ಕೊಲೆ ಮಾಡಿದ್ರು. ಮತ್ತು ಅಸಮಾನತೆ ಇಂತಹ ಒಂದು ಹೀನ ಮನಸ್ಥಿತಿ ಮತ್ತೆಲ್ಲ ಕಡೆ ಬಿತ್ತುವಂಥದ್ದಕ್ಕೆ ಅವ್ರು ಅನುಕೂಲ ಮಾಡಿಕೊಟ್ರು ಅನ್ನುವಂಥದ್ದು ನಮಗೆ ಬಹಳಷ್ಟು ದುಃಖದ ವಿಷಯ ಇದೆ. ಹಿಂದೂ ಪರವಾಗಿ ಭಾಷಣ ಮಾಡುವಂತ ಸಂಘ ಪರಿವಾರದವರು ಹಿಂದೂ ಮುಸ್ಲಿಂ ಯಾವ್ದಾದ್ರು ಲವ್ ಜಿಹಾದ್ ವಿಷಯ ಇದ್ದಾಗ ಅದನ್ನ 15ರಿಂದ 20 ದಿನ ಹೋರಾಟ ಮಾಡ್ತಾರ ಅವ್ರು. ಇಲ್ಲಿ ಮಾನ್ಯ ಪಾಟೀಲ್ನು ಅವ್ರ ಪ್ರಕಾರ ಒಂದು ಹಿಂದೂ, ಈ ವಿವೇಕನು ಒಂದು ಹಿಂದೂ, ಈ ಇಬ್ರು ಹಿಂದೂ ನಡುವ ಒಂದು ಹತ್ಯೆ ಆಕೈತೆ ಒಂದು ಹೆಣ್ಮಗಳದ್ದು. ಆದಾಗ ಹಿಂದೂ ಪರ ಸಂಘಟನೆಗಳು ಯಾಕೆ ಧ್ವನಿ ಎತ್ತಲಿಲ್ಲ? ಆನಂತರ ನೇಹಾ ಹಿರೇಮಠಗೆ ಆದಾಗ ಸತತವಾಗಿ BUB ಕಡೆ ಬ್ಲಾಕ್ ಮಾಡಿದ್ರು, ಮತ್ತು ಸ್ಟೇಷನ್ ರೋಡ್ ಕಡೆ ಬ್ಲಾಕ್ ಮಾಡಿದ್ರು, ಪೊಲೀಸ್ ಸ್ಟೇಷನ್ಗಳು ಬ್ಲಾಕ್ ಮಾಡಿದ್ರು. ಇಲ್ಲಿ ಯಾಕೆ ದಲಿತ ಸಂಘಟನೆಗಳು ಮಾತ್ರ ಹೋರಾಟ ಮಾಡತ್ತವ? ಯಾಕೆ ಹಿಂದೂ ಸಂಘಟನೆಗಳು ಬರೀ ಹೆಸರಿಗಷ್ಟ ಬಂದು ಹೋಗ್ತಾ ಇದಾವ? ಏನಿಲ್ಲೇ ಅಂದ್ರ ದಲಿತರ ಅಂದ್ರೆ ಹಿಂದೂ ಅಲ್ಲೋ ಅಥವಾ ದಲಿತರು ಬೇರೆನೋ? ನಿಮ್ಮ ಪ್ರಶ್ನೆ ಒಳಗ ಉತ್ತರ ಅದ. ಓಟಿಗಾಗಿ 100 ವರ್ಷ ತುಂಬಿದಂಥ ಸಂಘಟನೆಯ ಒಂದು ಅಂಕೆ ಸಂಖ್ಯೆ ಇಷ್ಟು ದೊಡ್ಡ ಪ್ರಮಾಣದೊಳಗೆ ಐತಿ ಅಂತ ಹೇಳೋದಕ್ಕಾಗಿ ಬಹುಶಃ ಆ ಸಂಘ ಪರಿವಾರದ ಕುಡಿಗಳು ಬನ್ನಿ ಹಿಂದೂ ನಾವೆಲ್ಲ ಒಂದು ಅನ್ನುವಂಥ ಪರಿಕಲ್ಪನೆ ದೇಶದೊಳಗೆ ಬಿತ್ತಿದ್ರು. ಮೊನ್ನೆ ಅವರೇ ಹೇಳ್ತಾರೆ ನಮಗೆ ಸಂವಿಧಾನದ ಮಾನ್ಯತೆ ಬೇಡ ಅಂತ. ಇವತ್ತು ಹೇಳ್ತಾರೆ ದೇಶದೊಳಗಿರುವಂಥ ಎಲ್ಲ ಭಾಷೆಗಳು, ರಾಜ್ಯದ ಎಲ್ಲ ಭಾಷೆಗಳು ದೇಶದ ರಾಷ್ಟ್ರ ಭಾಷೆಗಳು ಅಂತ ಕರೆದಿರ್ತಾರೆ. ಇಂಥವ್ರು ಇಲ್ಲೇನು ಮಾಡ್ತಾರೆ? ಈ ಪ್ರಕರಣದೊಳಗೆ ಬನ್ನಿ ಹಿಂದೂ ನಾವೆಲ್ಲ ಒಂದು ದೇಶನೇ ಹಿಂದೂ ಅಂತ ಹೇಳ್ತಾರೆ. ಆದರೆ ರಾಜಕೀಯ ಪ್ರೇರಿತವಾಗಿಂತ ಎಲ್ಲ ಪಕ್ಷದವ್ರು ಬಂದು ಹೋದ್ರು ಅಂತ ನಾನು ಮಾತಾಡ್ದೆ. ಸಂಘ ಪರಿವಾರದ ಯಾವ ನಾಯಕರು ಇವತ್ತು ಈ ವಿಷಯದ ಬಗ್ಗೆ ಒಂದು ಖಂಡನ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡಿದ್ರೆ ಸರ್ಕಾರ ತನ್ನ ಪರಿಪೂರ್ಣವಾದಂಥ ಜವಾಬ್ದಾರಿ ನಿಭಾಯಿಸಿದೆ. ಈ ಪ್ರಕರಣಗಳು ಜಿಲ್ಲಾಡಳಿತ ಏನ್ ಮಾಡಬೇಕಾಗಿತ್ತು, ಪೊಲೀಸ್ ಇಲಾಖೆ ಏನ್ ಮಾಡಬೇಕಾಗಿತ್ತು, ಗೃಹ ಇಲಾಖೆ ಏನ್ ಮಾಡಬೇಕಾಗಿತ್ತು, ಸಮಾಜ ಕಲ್ಯಾಣ ತನ್ನ ಮೇಜರ್ ಜವಾಬ್ದಾರಿಗಳನ್ನ ಈ ಎಲ್ಲ ರಾಜ್ಯ ಸರ್ಕಾರದ ಪರವಾದಂಥ ಎಲ್ಲ ಇಲಾಖೆಗಳು ಇನ್ಕ್ಲೂಡಿಂಗ್ SC/ST ಆಯೋಗ ಎಲ್ಲರೂ ಮಾಡಿದ್ದಾರೆ. ಆದರೆ ಈ ಒಂದು ವ್ಯವಸ್ಥೆಯ ಸಂದರ್ಭದೊಳಗೆ ನಾವೆಲ್ಲರೂ ಒಂದು ಅನ್ನುವಂಥ ವ್ಯವಸ್ಥೆ
ಈ ದೇಶದೊಳಗೆ 36 ದೇಶದೊಳಗೆ ನಮ್ಮ ಸಂಘಟನೆ ಐತಿ, 100 ವರ್ಷ ನಮಗೆ ತುಂಬೈತಿ ಅಂತ ಹೇಳುವಂಥವ್ರು ಏನು ಸಮಾಜದ ವಿರೋಧಿಗಳಿದ್ರು. ಅವರು ನೇಹಾ ಹತ್ಯೆ ನಡೆದಾಗ ವಿದ್ಯಾರ್ಥಿ ಪರಿಷತ್ತು ಹೋರಾಟ ಬೇರೆ ಇತ್ತು, ವಿದ್ಯಾರ್ಥಿ ಒಕ್ಕೂಟದ ಹೋರಾಟ ಬೇರೆ ಇತ್ತು, VHP ಹೋರಾಟ ಬೇರೆ ಇತ್ತು, ಬಜರಂಗ ದಳದ ಹೋರಾಟ ಬೇರೆ ಇತ್ತು. ಬಟ್ ವಿಷಯ ಮಾತ್ರ ಒಂದೇ ಇತ್ತು. ಅಷ್ಟೊಂದು ಸಂಘ ಪರಿವಾರದ ಎಲ್ಲ ಕಿಟಕಿಗಳು ಬಾಗಿಲುಗಳು ಓಪನ್ ಆಗಿ ಆ ವಿಷಯವನ್ನು ಅಷ್ಟು ಖಂಡನೆ ಮಾಡಿದ್ವಿ. ಇಲ್ಲಿ ಒಂದು ಸಿಂಗಲ್ ಖಂಡನೆ ಇಟ್ಟಿಲ್ಲ. ದಲಿತ ಸಂಘಟನೆಗಳು ಮಾತ್ರ ಹೋರಾಟ ಯಾಕೆ ಈ ವಿಷಯದಲ್ಲಿ? ನನ್ನನ್ನ ನಂಬಿ ಬಂದಂತ ಒಂದು ಜೀವ ಬಲಿ ಆಯ್ತು ಅನ್ನುವಂತ ನಿಟ್ಟಿನೊಳಗೆ, ನಮ್ಮವ್ರ ಮೇಲೆ ಅನ್ಯಾಯ ಆಯ್ತು, ದೌರ್ಜನ್ಯ ಆಯ್ತು ಅನ್ನುವಂಥ ನಿಟ್ಟಿನೊಳಗೆ, ನಮ್ಮವ್ರಿಗೆ ರಕ್ಷಣೆ ಬೇಕು ಅನ್ನುವಂಥ ನಿಟ್ಟಿನೊಳಗೆ ನಮ್ಮ ಹೋರಾಟ ಕಾಯಂ ಆಗ್ಯದ. ಅದನ್ನ ನಾವು ಮಾಡ್ತಾ ಇದೀವಿ. ಅದು ನಡೆದ. ಯಾಕಂದ್ರೆ ಯಾವುದೇ ಸಮುದಾಯಕ್ಕೆ ಏನಾದಾಗ ಆ ಸಮುದಾಯ ಕಾಮನ್ ಆಗಿ ಅದಕ್ಕೆ ಸ್ಪಂದಿಸುವಂತ ಕೆಲಸ ಆ ಹೋರಾಟ ಅಂತಂದ್ರೆ ಅದನ್ನ ನಾವು ಮಾಡತ್ತೀವಿ. ಆದ್ರೆ ಇಲ್ಲಿ ನಮ್ಮನ್ನ ಯಾರನ್ನ ಈ ಶೋಷಿತ ಸಮುದಾಯಗಳನ್ನ ಗುರಿಯಾಗಿಸ್ಕೊಂಡು ದೇಶವನ್ನ ನಾವು ಕಟ್ಟಾಕೊಂತೀವಿ, ಕಾಮನ್ ಸಿವಿಲ್ ಕೋಡ್ ಅನ್ನ ಜಾರಿಗೆ ತರ್ತೀವಿ, ರಿಸರ್ವೇಶನ್ ಅನ್ನ ತೆಗೆದು ಹಾಕ್ತೀವಿ. ಇಂತಹ ಒಂದು ಪರಿಕಲ್ಪನೆ ಹಿಡಿದು ದೇಶದೊಳಗೆ ಇವತ್ತು ಆಡಳಿತದ ಚುಕ್ಕಾಣಿ ಹಿಡಿದಂಥವ್ರದಲ್ಲ, ಅವರಿಗೆ ಇಂತಹ ಪ್ರಕರಣದ ಬಗ್ಗೆ ನಾವು ತತ್ಕ್ಷಣ ಏನಂತ ಪ್ರತಿಕ್ರಿಯಿಸಬೇಕು ಅನ್ನುವಂಥ ಪರಿಕಲ್ಪನೆ ಅವ್ರೊಳಗೆ ಇಲ್ಲ. ಕಾಮನ್ ಆಗಿ ಚೆಕ್ ಮಾಡ್ಬಿಡೋಣ. ಈಗ ಈ ಪ್ರಕರಣ ಹಿಡ್ಕೊಳ್ಳೋಣ, ನೇಹಾ ಪ್ರಕರಣ ಹಿಡ್ಕೊಳ್ಳೋಣ, ಅಂಜಲಿ ಪ್ರಕರಣ ಹಿಡ್ಕೊಳ್ಳೋಣ, ಈ ಪ್ರಕರಣ ಹಿಡ್ಕೊಳ್ಳೋಣ, ಒಟ್ಟಾರೆ ನಡೆದಂತ 20-21 ಮರ್ಯಾದೆಗೇಡು ಹತ್ಯೆ ಪ್ರಕರಣಗಳನ್ನ ಹಿಡ್ಕೊಳ್ಳೋಣ. ಎಲ್ಲಿನೂ ಸಂಘ ಪರಿವಾರದ ಒಬ್ಬರನ್ನು ಸಹಿತ ಈ ಮರ್ಯಾದೆಗೇಡು ಹತ್ಯೆ ವಿಷಯ ತಪ್ಪು ಅಂತಂದು ಹೇಳಿದ್ದೆಲ್ಲೂ ಉದಾಹರಣೆಗಳಿಲ್ಲ. ಅದರ ಬಗ್ಗೆ ಮಾತಾಡೋದೇ ಇಲ್ಲ ಅವರು. ಯಾಕೆ ಮಾತಾಡೋದಿಲ್ಲ ಅಂದ್ರೆ ಈ ವ್ಯವಸ್ಥೆಯನ್ನ, ಅಂದ್ರೆ ಈ ಜಾತಿವಾದವನ್ನ ಇನ್ನೂ ಅವರು ಕಾಯಂ ಆಗಿ ಇಡುವಂತ ಪ್ರಯತ್ನ ಎಲ್ಲೋ ಮಾಡ್ತಿದ್ದಾರೆ ಅನ್ನುವಂಥ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಉದಾಹರಣೆ ಅದಾವ ನಮ್ಮ ಹತ್ರ. ರಾಮ ಮಂದಿರ ಕಾರ್ಯಕ್ರಮಕ್ಕೆ ದೇಶದ ರಾಷ್ಟ್ರಪತಿಗಳನ್ನ ಕರೀಲಿಲ್ಲ ಅವರು. ಕ್ಲಿಯರ್ ಅದ. ಇಲ್ಲಿ ಯಾರೋ ಸ್ವಾಮಿಗಳು ದೇಶದ ಪ್ರಧಾನಿ ಹೋಗಿ ಪಾಪ ಆ ಕಾರ್ಯಕ್ರಮದ ಶಿಲಾನ್ಯಾಸ ಮಾಡಿದಾಗ, ಮೂರ್ತಿ ಪ್ರತಿಷ್ಠಾಪನೆಗೆ ಹೋದಾಗ ಅವನಿಗೇನು ಗೊತ್ತೈತೆ ಅದು ದೇಶದ ಪ್ರಧಾನಿಯನ್ನ ಉದ್ದೇಶ ಹೇಳ್ತಾರ, ಅವನಿಗೇನು ಗೊತ್ತೈತೆ ಅದನ್ನ ನಾವು ಮಾಡಬಾರ್ದು, ನಾವು ಅದನ್ನೆಲ್ಲ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿದಂತ ಉದಾಹರಣೆಗಳಿದಾವು. ಇದು ಅವರದೇ ಪಕ್ಷದೊಳಗಿರುವಂತ ಅವರ ಪಕ್ಷದ ಬೆಂಬಲಿತ ಸ್ವಾಮಿಗಳ ಮಾತಾಗಿದೆ. ಇನ್ನು ನನ್ನನ್ನ ಹಿಂದೂ ಬರ್ರಿ ಅಂತ ಕರ್ಕೊಂಡು ತಮ್ಮ ಮನೆ ಕಸ ಗುಡ್ಸಕ್ ಹಚ್ತಾರೆ ಹೊರತು, ತಮ್ಮ ಮನೆಯದ್ದು ಏನ್ ಬೇಕೋ ಅದನ್ನೆಲ್ಲ ಕ್ಲೀನ್ ಮಾಡಕ್ ಹಚ್ತಾರೆ ಹೊರತು, ತಮಗ್ ಬೇಕಾದಂತ ವ್ಯವಸ್ಥೆಯನ್ನ ಅವ್ರು ಮಾಡ್ಕೊಳಕ್ಕೆ ನಮ್ಮನ್ನ ಉಪಯೋಗ ಮಾಡ್ತಾ ಇದ್ದಾರೆ ಹೊರತು, ಎಲ್ಲಿನೂ ಸಹಿತ ಅವ್ರು ಇವತ್ತಿನವರೆಗೂ ಇಂತಹ ಅಮಾನವೀಯ ಕೃತ್ಯಗಳು ನಡೆದಾಗ ಮೇಲ್ವರ್ಗದವ್ರು ಮಾಡಿದ್ದು ತಪ್ಪು ಅನ್ನುವಂತ ಒಂದು ಖಂಡನಾರ್ಹ ಹೇಳಿಕೆ, ಖಂಡನೆ ಮಾಡುವಂತ ಘಟನೆಯ ಪಶ್ಚಾತ್ತಾಪದ ಹೇಳಿಕೆಯನ್ನ ಇವತ್ತವರೆಗೂ ಕೊಟ್ಟಿಲ್ಲ ಅಂತಂದ್ರೆ ಸಂಘ ಪರಿವಾರದ ಮನಸ್ಥಿತಿ ಏನೈತಿ ಅನ್ನುವಂಥದ್ದು ಈ ಮೂಲಕ ನಮಗೆ ಗೊತ್ತಾಗತ್ತದ. ಮರ್ಯಾದೆಗಾಗಿ ಮಗಳ ಮರ್ಡರ್, ಮಾನ ವರ್ಸಸ್ ಮಗಳ ಜೀವ.